ತೊಲಗೆ ಕರ್ನಾಟಕ ಬಿಟ್ಟ ತೊಲಗಿ ಯಾರಪ್ಪಂದೇನೈತೆ ಬೆಳಗಾವಿ ನಮ್ದೈತೆ ಯಾರಪ್ಪಂದೇನೈತೆ ಬೆಳಗಾವಿ ನಮ್ದೈತೆ ಕನ್ನಡ ಹೋರಾಟಗಾರರು ಕನ್ನಡದ ಪರವಾಗಿ ಇವತ್ತು ನಿಂತು ಹೋರಾಟ ಮಾಡಿದ್ರೆ ಯಾಕೆ ನೀವು ನಮಗೆ ಆಪ್ತಿಕ ಕೆಲಸ ಮಾಡ್ತೀರಾ? ಈ ತರ ನಮ್ಮನ್ನ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಕರ್ಕೊಂಬರೋಂಥದ್ದು ನಾವೇನು ಕಳ್ರ? ಕರ್ನಾಟಕ ಬಂದ್ ಅಂತೇಳಿ ನಾವೇನು ಕನ್ನಡ ಪರ ಸಂಘಟನೆಗಳೆಲ್ಲರೂ ಒಂದುಗೂಡಿದ್ದೀವಿ. ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಮೊನ್ನೆ DKಶಿ ಅವರೇ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಮೊನ್ನೆ ಚಲನಚಿತ್ರ ಒಂದು ವೇದಿಕೆಯಲ್ಲಿ ನೀವು ಹೇಳಿದ್ರಿ, ಯಾರು ನಮ್ಮ ಜೊತೆ ಸಹಕಾರ ಮಾಡಿಲ್ವೋ ಅವರನ್ನು ನಾವು ಒಂದು ಕಣ್ಣು ನೋಡ್ತೀನಿ ಅಂತ. ಇವಾಗ ನಾವು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ, ನಾವು ನಿಮ್ಮ ಮೇಲೆ ಒಂದು ಕಣ್ಣು ಇಡ್ತಾ ಇದ್ದೀವಿ, ನೀವು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಕನ್ನಡದವರಿಂದ ನೀವು ಓಟ್ ತಗೊಂಡು ಇವತ್ತು ರಾಜಕೀಯ ಆಡ್ತಾ ಇದ್ದೀರಾ. ಇವತ್ತು ನೀವು ಕನ್ನಡಿಗರಿಗೆ ಹೋರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡದೇ ಇದ್ರೆ ನೀವೆಂತ ಸರ್ಕಾರ ನಡೆಸ್ತಾ ಇದ್ದೀರಿ? ನಿಮ್ಮ ಸರ್ಕಾರ ನಮಗೆ ಬೇಕಾಗಿಲ್ಲ. ನಮಗೆ ಇವತ್ತೇನಾಗಿದೆ, MES ಪುಂಡರಿಂದ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ದೀವಿ, ಅದನ್ನ ನಿರ್ಮೂಲನೆ ಮಾಡುವಂಥ ಕೆಲಸ ಸರ್ಕಾರದ್ದು. ಆ್ಯಕ್ಚುಲಿ ನಾವು ಜನಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಸರ್ಕಾರದಿಂದ ಮಾಡಬೇಕು. ಅದನ್ನು ನೀವು ಕುತ್ಕೊಂಡು ಬಗೆಹರಿಸ್ಕೋಬೇಕು. ಯಾಕೆ ನಮ್ಮ ಕನ್ನಡದವ್ರಿಗೆ ಮಾರಾಟದವ್ರಿಗೆ ಜಗಳ ಹಚ್ಚುವಂಥ ಕೆಲಸಗಳು ನೀವು ಸರ್ಕಾರದವ್ರು ಮಾಡ್ತಾ ಇದ್ದೀರಾ? ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಗೆ ಹೋರಾಟ ಮಾಡಲು ಬಿಡಿ, ಇಲ್ಲ ಸರ್ಕಾರ ಬಿಟ್ಟು ನೀವು ತೊಲಗಿ. ಇದು ನನ್ನ ಹೋರಾಟ. ಸರ್ಕಾರಕ್ಕೆ ಸರ್ಕಾರಕ್ಕೆ ಧಿಕ್ಕಾರ. ತೊಲಗೆ ಕರ್ನಾಟಕ ಬಿಟ್ಟು ತೊಲಗಿ, ತೊಲಗೆ ಕರ್ನಾಟಕ ಬಿಟ್ಟು ತೊಲಗಿ. ಯಾರಪ್ಪಂದೇನೈತೆ ಬೆಳಗಾವಿ ನಮ್ದೈತೆ ಯಾರಪ್ಪಂದೇನೈತೆ ಬೆಳಗಾವಿ ನಮ್ದೈತೆ. ಇವತ್ತು ಅಮಾಯಕ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಬೆಳಗಾವಿಲಿ. ಅದು ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಮರಾಠಿ ಮಾತಾಡುವಂಥ ಅವನಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅವನು ಕನ್ನಡಿಗ ಹೆಂಗೆ ಮರಾಠಿ ಮಾತಾಡೋಕ್ಕಾಗುತ್ತೆ? ಈ ಥರ ಆರಂಭ ಆಗಿದೆ ಇದು. ಯಾಕಂದರೆ ಅಮಾಯಕ ಕಂಡಕ್ಟ್ರು ಇವತ್ತು ಪಾಪ ಹಲ್ಲೆಗೆ ಗುರಿಯಾಗಿ ಪೋರ್ಸೋ ಕೇಸೆಲ್ಲ ಆಯಿತು. ಪಾಪ ನಾವು ಕನ್ನಡ ಹೋರಾಟಗಾರರು ಇಲ್ಲ ಅಂದಿದ್ರೆ ಅವರು ಕುಟುಂಬದ ಕಥೆ ಏನು? ನಾವು ಧ್ವನಿ ಎತ್ತಿದ್ದಕ್ಕೆ ಕೇಸ್ ವಾಪಸ್ ತಗೊಂಡ್ರು. ಇಲ್ಲ ಅಂದರೆ ಪಾಪ ಅಮಾಯಕ ಮನೆ ಕುಟುಂಬ ಏನಾಗಬೇಕಾಗಿತ್ತು? ಹಾಗಾಗಿ ಅದು ಆರಂಭ ಆಗಿದ್ದು ಬೆಳಗಾವಿ ಕಂಡಕ್ಟ್ರು ಹಲ್ಲೆ ಮೇಲಿಂದ ಆರಂಭ ಆಗಿದೆ. ಇವಾಗ ನಮಗೆ ಕಳಶ ಬಂಡೂರಿ ಆಗಬೇಕು, ಮೇಕೆದಾಟು ಆಗಬೇಕು, ಮತ್ತು ಮಹದಾಯಿ ಆಗಬೇಕು, ಮತ್ತು MES ನಿಷೇಧನೇ ಆಗಬೇಕು, ಮತ್ತು ಶಿವಸೇನೆ ಗಡೀಪಾರ ಆಗಬೇಕು. ಹೀಗೆ ಹಲವಾರು ನಾವು ಸಮಸ್ಯೆಗಳನ್ನ ಮುಂದೆ ಇಟ್ಟಿದ್ದೀವಿ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಆಗಬೇಕು, ಮತ್ತು ಇದು ಮೆಟ್ರೋ ಒಳಗೆ ಕನ್ನಡಿಗರಿಗೆ ಉದ್ಯೋಗ ಆಗಬೇಕು. ಈ ಥರ ಹಲವಾರು ಸಮಸ್ಯೆಯನ್ನು ನಾವು ಮುಂದೆ ಇಟ್ಟಿದ್ದೀವಿ. ಇದನ್ನು 20 ದಿನದಿಂದ ನಾಡಿನಾದ್ಯಂತ ನಾವು ಹೋರಾಟಗಳು ಮಾಡ್ಕೊಂಬಂದಿದ್ದೀವಿ. ಬೆಳಗಾವಿ ಆಗ್ಬೋದು, ರಾಮನಗರ ಆಗ್ಬೋದು, ಮೈಸೂರು ಆಗ್ಬೋದು, ಚಿಕ್ಕಮಂಗ್ಳೂರು ಆಗ್ಬೋದು, ಅತ್ತಿಬಲ್ಲೆ ಆಗ್ಬೋದು, ಹೀಗೆ ಎಲ್ಲ ಕಡೆ ನಾಡಿನಾದ್ಯಂತ ನಾವು ಅರಿವು ಮೂಡಿಸ್ಕೊಂಡು ನಾವು ಈ ಬಂಧನ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು, ನಮ್ಮ ಹಿರಿಯ ಹೋರಾಟಗಾರರು ವಾಟಾಳ್ ಸಾಹೇಬರು ಒಕ್ಕೂಟದ ಮುಖಿಯಾಗಿ ತೀರ್ಮಾನ ತಗೊಂಡು ಬಂಧನ ಘೋಷಣೆ ಮಾಡಿದ್ರಲ್ಲ. ಇಷ್ಟು ದಿನ ಏನು ಮಾಡ್ಕೊಂಡಿದ್ದು ಸರ್ಕಾರ? ಎಚ್ಚೆತ್ಕೊಂಡು ಯಾವುದಾದ್ರು ಒಂದು ಸಮಸ್ಯೆನೂ ಬಗೆಹರಿಸಿಲ್ಲ. ಹಾಗಾಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದು ನಮಗೆ ಇನ್ನೊಂದು ಪೊಲೀಸರಿಂದ ಆಪ್ತಿಕ ಕೆಲಸ ಸರ್ಕಾರ ಮಾಡಿದೆ. ಇದು ತಪ್ಪು. ಯಾರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ? ಕನ್ನಡಿಗರಿಗೋಸ್ಕರ, ನಮ್ಮ ನಾಡಿನ ಪರವಾಗಿ. ಇದೇ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅವಾಗ ಅವ್ರ ಹೋರಾಟಕ್ಕೆ ಗೌರವ ಇತ್ತು. ಕನ್ನಡಿಗರು ಕನ್ನಡ ಹೋರಾಟಗಾರರು ಕನ್ನಡದ ಪರವಾಗಿ ಇವತ್ತು ನಿಂತು ಹೋರಾಟ ಮಾಡಿದ್ರೆ ಯಾಕೆ ನೀವು ನಮಗೆ ಆಪ್ತಿಕ ಕೆಲಸ ಮಾಡ್ತೀರಾ? ಈ ಥರ ನಮ್ಮನ್ನು ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಕರ್ಕೊಂಬರೋಂಥದ್ದು ನಾವೇನು ಕಳ್ರ ಕದೀಮ್ರ ದರೋಡೆಕೋರ್ರ ಅಂಥವ್ರನ್ನೆಲ್ಲ ಇವತ್ತು ಬಿಟ್ಬಿಟ್ಟಿದ್ದೀರಾ. ಇನ್ನೂ ಎಂತೆಂಥವ್ರು ಬೇಕು? ನಿನ್ನೆ ನಾವು ಪ್ರೆಸ್ ಕ್ಲಬ್ ಹತ್ರ ನೋಡಿದ್ರೆ ಏನೋ ಅನಿರಪ್ ಅಂತೆ. ಇಂಥವೆಲ್ಲ ನಾವು ಕಿವಿಲಿ ಕೇಳ್ಕೊಂಡು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡಲ್ಲ, ಎಂಥದಿಲ್ಲ. ನಾವೇನು ಇಲ್ಲ, ಕನ್ನಡದ ಕನ್ನಡ ಹೋರಾಟಗಾರರು ಕನ್ನಡದ ಪರವಾಗಿ, ಒಬ್ಬ ಕನ್ನಡಿಗನ ಪರವಾಗಿ, ಅಮಾಯಕ ಕನ್ನಡಿಗನ ಪರವಾಗಿ ನಿಂತಿದ್ದು ತಪ್ಪ ಅಂತ ನನಗೆ ತುಂಬ ನೋವಿನ ಸಂಗತಿ ಇದು ಯಾವುದೇ ಕಾರಣಕ್ಕೂ ಇವೆಲ್ಲ ಆಗಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಹೋರಾಟಗಳಾಗುತ್ತೆ. ಇವತ್ತು ಒಂದು ದಿನಕ್ಕೆ ನೀವು ಏನೇ ಮಾಡ್ಬೋದು, ಆದರೆ ದಿನ ಯಾರು ನಮ್ಮ ಕಾವಲು ಕಾಯೋಕ್ಕಾಗಲ್ಲ ಅಂತ ಹೇಳೋಕ್ಕೆ ನಾನು
ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್.